ನಮಸ್ಕಾರ ವೀಕ್ಷಕರೇ, ಸವಿ ಸಂಪ್ರದಾಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಚಾಕೋ ಐಸ್ ಕ್ರೀಮ್ ಬಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು: ಮಕ್ಕನ್, ಇದು ಡ್ರೈ ಫ್ರೂಟ್ಸು, ಹಸಿ ಖರ್ಜೂರ, ಬಾದಾಮಿ, ಗೋಡಂಬಿ, ಪಿಸ್ತಾ ತೊಗೊಂಡಿದ್ದೀನಿ. ನೀವು ವಾಲ್ನಟ್ಟು ತೊಗೋಬೋದು. ಬೆಣ್ಣೆ, ಇದು ಡಾರ್ಕ್ ಚಾಕ್ಲೇಟು, ಬನಾನಾ ಮತ್ತು ಹಾಲು. ಮೊದಲಿಗೆ ಹಾಲನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಡ್ರೈ ಫ್ರೂಟ್ಸು, ಮಕ್ಕನ್ನು ಎಲ್ಲನೂ 1-2 ಗಂಟೆ ನೆನೆಸ್ಕೊಳ್ಳಿ. ಇಲ್ಲಿ ಬಾದಾಮಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ನಾನು ಹಂಗೆ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅದು ನೆನೆದ ಮೇಲೆ ಎಲ್ಲನೂ ಸೇರಿಸಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಬಾಳೆಹಣ್ಣು ಸಹ ಹಾಕೋತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಯಾವುದಾದ್ರೂ ಐಸ್ ಕ್ರೀಮ್ ಮೋಲ್ಡ್ ತೊಗೊಂಡು ಹಾಕೋಬೋದು. ನನ್ನ ಹತ್ರ ಮೋಲ್ಡ್ ಇರಲಿಲ್ಲ, ನಾನು ಹಳೆ ಐಸ್ ಕ್ರೀಮ್ ಡಬ್ಬಕ್ಕೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ 1/2 hour ಈ ಥರ ಫ್ರೀಸ್ ಆದಮೇಲೆ ಅದು ನೀವು ಯಾವ ಶೇಪ್ ಬೇಕೋ, ಸ್ಕ್ವೇರು ಅಥವಾ ರೌಂಡ್ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಡಬಲ್ ಬಾಯ್ಲ್ ಮೆಥಡಲ್ಲಿ ಕರಗಿಸ್ಕೊತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟು ಮತ್ತು 1-2 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಕರಗಿಸ್ಕೋಬೇಕು. ಕೆಳಗಡೆ ಬಾಯ್ಲ್ ಆಗೋ ನೀರನ್ನ ಇಟ್ಕೊಂಡು ಮೇಲ್ಗಡೆ ಬಟ್ಲಲ್ಲಿ ಚಾಕ್ಲೇಟು ಮತ್ತು ಬೆಣ್ಣೆ ಹಾಕ್ಕೊಂಡು ಕರಗಿಸ್ಕೋಬೇಕು. ನೋಡಿ, ನಾನು ಈ ಶೇಪ್ ಮಾಡ್ಕೊಂಡಿದ್ದೀನಿ ಐಸ್ ಕ್ರೀಮ್ನ. ಇದನ್ನು ಈಗ ಈ ಚಾಕ್ಲೇಟ್ಗೆ ಅದ್ದಿ ಅದನ್ನು ಮತ್ತೆ ಫ್ರೀಸ್ ಮಾಡಬೇಕು. ನೀವು ಚಾಕ್ಲೇಟ್ ಮೋಲ್ಡ್ಗೆ ಹಾಕೋಬೋದು, ಅಂದರೆ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೊಂಡು ಆಮೇಲೆ ಡಿಪ್ ಮಾಡ್ಕೋಬೋದು ಚಾಕ್ಲೇಟಲ್ಲಿ. ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಸುಮ್ಮನೆ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮುಗೀತು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸತಿ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.